ಸೊ ವಾರದಿಂದ ವಾರ ಬೇರೆ ಬೇರೆ ಕಾನ್ಸೆಪ್ಟ್ಸ್ ಇರೋದ್ರಿಂದ ಅದು ಏಳು ಬೀಳುಗಳು ಆಲ್ಮೋಸ್ಟ್ ಆಗ್ತಾನೆ ಇರುತ್ತೆ. ಟಿವಿಯಲ್ಲಿ ತೋರಿಸಿದ ಚಿತ್ರವಿರುವ ದಿಂಬನ್ನು ಹುಡುಕಿ ತಮ್ಮ ತಂಡಕ್ಕೆ ಮೀಸಲಿರುವ ಚೌಕಟ್ಟಿಗೆ ಬರಬೇಕು. ಎಲ್ಲ ಎಪಿಸೋಡ್ಸ್ ಅಲ್ಲೂ ನನ್ನ ಗೇಮ್ ಯಾವ ತರ ಇತ್ತು, ನಾನು ಯಾವ ರೀತಿ ಎಫರ್ಟ್ಸ್ ಹಾಕಿದೆ ಅನ್ನೋದು ಎಲ್ಲ ಜನತೆ ನೋಡಿದ್ದಾರೆ. ಪರ್ಸನಲ್ ವಸ್ತುನ ಇದು ನಾನು ಐಶ್ವರ್ಯ ಕೊಡಕ್ಕೆ ಇಷ್ಟಪಡ್ತೀನಿ. ನನ್ ನೋಡೋದಕ್ಕೆ ಅಮ್ಮ ಇದ್ದಾರೆ, ಆ ಹುಡುಗಿ ಹೇಗಿರಬಹುದು ಅನ್ನೋದು ಒಂದ್ ಕ್ಷಣಕ್ಕೆ ಯೋಚನೆ ಬಂತು. ಅಲ್ಲಿ ಯಾರಿಗಾರ ಗಿಫ್ಟ್ ಅವ್ರು ಆಕ್ಚುಲಿ ಎಂಟ್ರಿ ಕೊಟ್ಟಾಗ ನಾನು ಅವ್ರು ಒನ್ ಆಫ್ ದ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತಾನೆ ಅನ್ಕೊಂಡಿದ್ದೆ. ಬಿಗ್ ಬಾಸ್ ಮನೆಯ ರಾಜಕೀಯ ದಾಟವನ್ನ ಕ್ವೆಶ್ಚನ್ ಮಾಡೋ ಬರ್ತಿದ್ದಾರೆ ರಾಜಾ ಹಿರೇಗೌಡ. ಹಿಂಗೆ ಕಂಟೆಸ್ಟೆಂಟ್ ಏನ್ ಕತೆ, ನೀವು ಬಂದಿದ್ದೀರಿ ಅಂದ್ರೆ ನಮ್ಗೆ ನೀರು ಕುಡಿಸ್ತಾರೆ. ನೀವು ಕಂಟೆಸ್ಟೆಂಟ್ ಆಗಿ ಹೊರಗಡೆ ಹೋಗ್ತಾ ಇಲ್ಲ, ಮಗಳಾಗಿ ತವ್ರ ಮನೆನ ಬಿಟ್ಟು ನೀವು ಹೋಗ್ತಾ ಇರೋದು ಅಷ್ಟೇ. ತನ್ನ ತವರಿಂದ ಹೊರಟು ಈ ಮನೆಯ ಮಗಳು ಐಶ್ವರ್ಯಗೆ ಮಂಜಣ್ಣನ ಮೇಲೆ ನಂಗೆ ತುಂಬಾ ರೆಸ್ಪೆಕ್ಟ್ ಇದೆ. ಆಸ್ ಈ ಸಾಮ್ರಾಜ್ಯದ ಮಹಾರಾಜ ಮಂಜು. ಧನ್ರಾಜ್ ಅವ್ರು ವಿನ್ ಆಗ್ಬೋದು, ರನ್ನರ್ ಅಪ್ ಮೋಸ್ಟ್ಲಿ ಹನುಮಂತು ಅವ್ರು ಆಗಿರ್ಬೋದು. ನಿಮ್ಗಿಂತ ರಾಜಂದು ಕಾಟನೇ ಹೆಚ್ಚಾಗೈತೆ. ಯಾರು ನನ್ನನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಂಗಿಲ್ಲ. ಮತ್ತೇನ್ ನೋಡು ಮಾತಾಡ್ಬೇಕು. ಒಂದು ಹೊಸ ಜರ್ನಿ, ಇಟ್ಸ್ ಅ ಬ್ಯೂಟಿಫುಲ್ ಜರ್ನಿ. ಇಲ್ಲಿಂದ ಮೇಲೆ ಎಲ್ಲ ಹುಡುಗರ ಮನಸ್ಸನ್ನು ಕದ್ದಿರುವಂತಹ ಚಲುವೆ ಇವರು. ಕರ್ನಾಟಕದ ಕ್ರಶ್ಶು. ಬಿಗ್ ಬಾಸ್ ಮನೆಗೆ ಎಂಟ್ರಿ ಆಗ್ತಿದ್ದಂಗೆ ಐಶ್ವರ್ಯ ಬಂದ್ಲು ಅಂತ ಹೇಳಿ ಎಲ್ಲ ಕಡೆ ಹುಡುಗರು ಸದ್ದು ಮಾಡಿದರು. ಈಗ ಐಶ್ವರ್ಯ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ. ಅವ್ರನ್ನೇ ಮಾತನಾಡಿಸ್ತಾ ಹೋಗೋಣ, ಎಲ್ಲಿ ಮಿಸ್ ಆಯಿತು, ಇನ್ನೂ ಏನು ಎಫರ್ಟ್ ಹಾಕಬೇಕಿತ್ತು ಐಶ್ವರ್ಯ ಅವರು ಅಂತ. ಹಾಯ್ ಐಶ್ವರ್ಯ. ಫಸ್ಟ್ ಎಲ್ಲ ಹುಡುಗರು ಮನೆಗೆ ಒಳಗಡೆ ಹೋಗ್ತಿದ್ದಂಗೆ ಐಶ್ವರ್ಯ ಬಂದ್ಲು ಅಂತ ಸ್ಟಾರ್ಟ್ ಮಾಡಿಕೊಂಡ್ರು. ಅಷ್ಟು ಹತ್ರ ಆಗಿದ್ರಿ, ಎಲ್ರಿಗೂ ಕ್ರಶ್ ಆಗಿದ್ರಿ. ಎಲ್ಲಿ ಮಿಸ್ ಆಯಿತು ಸೊ ದಟ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರೋಕ್ಕಾಯ್ತು ಅಂತ? ಐ ಥಿಂಕ್ ನನ್ನ ಆಟ ಏನಿದೆಯೋ ನಾನು ಆಡಿದ್ದೀನಿ. ಪ್ರತಿ ವಾರ 100% ಎಫರ್ಟ್ಸ್ ಕೊಟ್ಟು ವಾರದಿಂದ ವಾರ ಟಾಸ್ಕ್ಗಳು ಬೇರೆ ಬೇರೆ ರೀತಿಯಾಗಿತ್ತು. ಒಂದು ವಾರ ನಮ್ದಾಗಿರಲ್ಲ, ಇನ್ನೊಬ್ರು ಯಾರೋ ಆ ಒಂದು ಕಾನ್ಸೆಪ್ಟಲ್ಲಿ ಸ್ಟ್ರಾಂಗ್ ಇರ್ತಾರೆ. ಇನ್ನೊಂದು ವಾರ ಆ ಕಾನ್ಸೆಪ್ಟ್ ನನಗೆ ಬರುತ್ತೆ, ನಾನು ಸ್ಟ್ರಾಂಗ್ ಇರ್ತೀನಿ. ಸೊ ವಾರದಿಂದ ವಾರ ಬೇರೆ ಬೇರೆ ಕಾನ್ಸೆಪ್ಟ್ಸ್ ಇರೋದ್ರಿಂದ ಅದು ಏಳು ಬೀಳುಗಳು ಆಲ್ಮೋಸ್ಟ್ ಆಗ್ತಾನೆ ಇರುತ್ತೆ. ಬಟ್ 100% ಎಫರ್ಟ್ ಅಂತೂ ನನ್ನ ಕಡೆಯಿಂದ ಇತ್ತು. ಅದನ್ನು ಲೈಟಾಗಂತೂ ತೊಗೊಂಡಿಲ್ಲ. ಬಿಗ್ ಬಾಸ್ ಇಸ್ ಅ ವೆರಿ ಬಿಗ್ ಶೋ ಆ್ಯಂಡ್ ಆ ವೇದಿಕೆ ತುಂಬ ದೊಡ್ಡದು. ಲಕ್ಷಾಂತರ ಜನ ಕಾಯ್ತಾ ಇರ್ತಾರೆ ಆ ವೇದಿಕೆಗೆ ಹೋಗಬೇಕು, ಅಲ್ಲಿ ಒಬ್ಬರು ಕಂಟೆಸ್ಟೆಂಟ್ ಆಗಿ ಹೋಗಬೇಕು ಅಂತ ಸುಮಾರು ಜನ ಕಾಯ್ತಾ ಇರ್ತಾರೆ. ಅದರಲ್ಲಿ ನಾನೊಬ್ಳು ಅಂದಮೇಲೆ ಅದನ್ನು ಲೈಟಾಗಿ ತೊಗೊಳಕ್ಕೆ ಆಗಲ್ಲ. ನನ್ನ ಎಫರ್ಟ್ಸ್ ಏನಿದೆಯೋ 100% ಕೊಟ್ಟಿದ್ದೀನಿ. ಬಟ್ ಆಗುತ್ತೆ ಕೆಲವೊಂದು ವಾರಗಳು, ಒಂದು 2 ವಾರ ಎಮೋಷ್ನಲಿ ಡ್ರೈನ್ ಔಟ್ ಆಗಿದ್ದೆ. ಪ್ರಾಬಬ್ಲಿ ಅಲ್ಲೇನೋ ಮಿಸ್ ಔಟ್ ಆಯಿತು, ಎನರ್ಜಿ ವೈಸ್, ವೈಬ್ ವೈಸ್ ಎಲ್ಲೋ ಮಿಸ್ ಆಯಿತು ಅಂತ ಅನಿಸ್ತು. ಬಟ್ ಆಫ್ಟರ್ ದ್ಯಾಟ್ ಅಗೇನ್ ಪಿಕಪ್ ಆದೆ, ಕನ್ಸಿಸ್ಟೆಂಟಾಗಿ ಆಡ್ತೀನಿ. ಈ ಕೊನೆ ವಾರದವರೆಗೂ, ಹೋದ ವಾರದವರೆಗೂ ತುಂಬ ಕನ್ಸಿಸ್ಟೆಂಟಾಗಿ 100% ಎಫರ್ಟ್ ಕೊಟ್ಟು ಆಡಿರ್ತೀನಿ. ಆ್ಯಕ್ಚುಲಿ ತುಂಬ ಜನಕ್ಕೆ ಏನಿತ್ತು ಅಂದರೆ, ಶಿಶಿರ್ ಅವರು ಹೊರಗಡೆ ಬಂದ ಮೇಲೆ ಐಶ್ವರ್ಯ ತುಂಬ ಚೆನ್ನಾಗಿ ಗೇಮ್ ಆಡ್ತಾ ಇದ್ದಾರೆ, ಕಾಣಿಸ್ಕೊಳ್ತಿದ್ದಾರೆ ಅನ್ನೋದು ಒಂದು ಕಡೆ ಪರ್ಸೆಪ್ಷನು. ಇನ್ನೊಂದು ಕಡೆ ಅವರು ಬಂದ ಮೇಲೆ ತುಂಬ ಲೋ ಆದರು ಅನ್ನೋದು ಇನ್ನೊಂದು ಕಡೆ ಪರ್ಸೆಪ್ಷನು. ನೀವು ಇದಕ್ಕೆ ಕ್ಲಾರಿಟಿ ಕೊಡೋದಾದರೆ, ನೀವು ಗೇಮ್ನ ಇಂಪ್ರೂವ್ ಮಾಡ್ಕೊಂಡಿದ್ರಾ ಅಥವಾ ಇಲ್ವಾ ಅಂತ? ಇಲ್ಲ, 2 ಸ್ಟೇಟ್ಮೆಂಟ್ಸ್ ತುಂಬ ರಾಂಗ್ ಅಂತ ಅನಿಸುತ್ತೆ. ಬಿಕಾಸ್ ಶಿಶಿರ್ ಇರಬೇಕಾದ್ರೂ ನಾವು ಹಲವಾರಷ್ಟು ಟಾಸ್ಕ್ಗಳು ಆಡಿದ್ದೀವಿ. ಒಂದೇ ಟೀಮಾಗೂ ಆಡಿದ್ದೀವಿ ಆ್ಯಂಡ್ ಆಪೋಸಿಟ್ ತಂಡವಾಗೂ ಆಡಿದ್ದೀವಿ. ಶಿಶಿರ್ ಆಪೋಸಿಟ್ಟು ನಾನು ಆಡಿದ್ದೀನಿ. ಆ್ಯಂಡ್ ಎಲ್ಲ ಕಡೆ ಒಂದು ಎಫರ್ಟ್ಸ್ ಅಂತ ಇತ್ತು. ಬಟ್ ಎಲ್ಲೋ ಒಂದು ಕಡೆ ಜಾಸ್ತಿ ಒಂದು ಕಂಫರ್ಟ್ ಝೋನ್ ಅಂತ ಇತ್ತು ಶಿಶಿರ್ ಅವ್ರ ಹತ್ರ. ಸೊ ಅಲ್ಲಿ ಎಲ್ಲೋ ಒಂದು ಕಡೆ ಅದು ಸರಿ ಕಾಣಿಸ್ಲಿಲ್ವೇನೋ, ಅಲ್ಲೇ ಉಳ್ಕೊಂಬಿಟ್ವಾ, ಆ ಕಂಫರ್ಟ್ ಝೋನಿಂದ ಹೊರಗಡೆ ಬರ್ದಿರ ಉಳ್ಕೊಂಡ್ಬಿಟ್ವಾ ಅಂತ ಒಂದಷ್ಟು ಕ್ವೆಶ್ಚನ್ ಮಾರ್ಕ್ಸ್ ಇತ್ತು. ಬಟ್ ನನಗೆ ಅವರು ಜಸ್ಟ್ ಅನ್ ಎಮೋಷ್ನಲ್ ಸಪೋರ್ಟ್ ಆಗಿದ್ರು. ಆ್ಯಂಡ್ ಜಸ್ಟ್ ಅಲ್ಲ, ತುಂಬ ದೊಡ್ಡ ಎಮೋಷ್ನಲ್ ಸಪೋರ್ಟ್ ಆಗಿದ್ರು. ಆ್ಯಂಡ್ ಹಿ ವಾಸ್ ಅ ವೆರಿ ಗುಡ್ ಫ್ರೆಂಡ್ ನನಗೆ. ಎಲ್ಲೆಲ್ಲಿ ನನಗೋಸ್ಕರ ಸ್ಟ್ಯಾಂಡ್ಗಳನ್ನ ತೊಗೊಂಡಿದ್ದಾರೆ. ಆ್ಯಂಡ್ ವೈಸ್ ವರ್ಸ ನಾನು ಕೂಡ ತೊಗೊಂಡಿದ್ದೀನಿ. ಬಟ್ ಅವ್ರು ಇರಬೇಕಾದ್ರೆ ಅವ್ರು ಸ್ಟಾರ್ಟಿಂಗ್ ವೀಕಿಂದನೂ ಶಿಶಿರ್ ಅವ್ರು ಇದ್ದಾರೆ. ಹಾಗಂತ ನನ್ನ ಗೇಮ್ ಎಲ್ಲೂ ಸ್ಟ್ರಾಂಗ್ ಆಗಿಲ್ಲ ಅಂತ ಹೇಳೋಂಗೆ ಇಲ್ಲ. ಬಿಕಾಸ್ ಫಸ್ಟ್ 4 ವೀಕ್ಸ್ ನನ್ನ ಫ್ರೆಂಡ್ಸ್ ಆ್ಯಂಡ್ ಜನ ಹೇಳೋ ಪ್ರಕಾರ ನಾನು ತುಂಬ ಕಾಣಿಸ್ಕೊಂಡಿದ್ದೀನಿ, ಫಸ್ಟ್ 4 ವೀಕ್ಸ್ ತುಂಬ ಸ್ಟ್ರಾಂಗಾಗಿ ಆಡಿದ್ದೀನಿ ಅಂತ ಹೇಳಿದ್ರು. ಸೊ ಅದು ಶಿಶಿರ್ಗೂ ಇದಕ್ಕೂ ಸಂಬಂಧನೇ ಬರಲ್ಲ ಆ್ಯಕ್ಚುಲಿ ನನ್ನ ಪ್ರಕಾರ. ಆ್ಯಂಡ್ ಅವ್ರು ಹೋಗಾದಮೇಲೆ ನನ್ನ ಬೆಸ್ಟ್ ಫ್ರೆಂಡ್ ಮನೆಯಿಂದ ಆಚೆ ಹೋಗ್ತಾರೆ ಅನ್ನೋದು ಒಂದು ನೋವು, ದುಃಖ ಖಂಡಿತವಾಗ್ಲೂ ಇತ್ತು ಆ ದಿನ ಮಾತ್ರ. ಬಟ್ ನೆಕ್ಸ್ಟ್ ಡೇಯಿಂದ ಆ ಒಂದು ಹೆಸರು ಬರಬಾರ್ದು. ಐಶು ವೀಕ್ ಆಗಿಬಿಟ್ಲು ಬಿಕಾಸ್ ಅವ್ರ ಬೆಸ್ಟ್ ಫ್ರೆಂಡ್ ಮನೆಯಿಂದ ಆಚೆ ಹೋಗಿದ್ದಾನೆ, ಇವಾಗ ಐಶು ವೀಕ್ ಆಗ್ತಾಳೆ ಅಂತ ಆ ಒಂದು ಸ್ಟೇಟ್ಮೆಂಟ್ ನನಗೆ ತೊಗೊಳಕ್ಕೆ ಇಷ್ಟ ಇರಲಿಲ್ಲ.
ಸೊ ಐ ಬಕ್ ಮೈ ಸೆಲ್ಫ್ ಅಪ್, ಎಲ್ಲ ಗ್ಯಾದರ್ ಮಾಡ್ತೀನಿ, ಸ್ಟ್ರೆಂತ್ ಎನರ್ಜಿ ಎಲ್ಲ ಗ್ಯಾದರ್ ಮಾಡಿ ತುಂಬ ಚೆನ್ನಾಗಿ ಆಡ್ತಾ ಹೋಗ್ತೀನಿ, ತುಂಬ ಕನ್ಸಿಸ್ಟೆಂಟಾಗಿ ಆಡ್ತಾ ಹೋಗ್ತೀನಿ. ಆ್ಯಂಡ್ ಧರ್ಮ ಅವ್ರು ಇರಬೇಕಾದ್ರೆ ಮನೇಲಿ ಒಂಥರ ಟ್ರಯಾಂಗಲ್ ಲವ್ ಸ್ಟೋರಿ ಅನ್ನೋದು ಎಲ್ಲ ಕಡೆ ಟ್ರಾಲ್ ಆಗಿದೆ. ನಾನು ಹೇಳ್ತಾ ಇರೋದು ಹುಡುಗರ ಮನಸ್ಸಿಗೆ ಈ ಕಡೆ ತಗೋಬೇಕಾ ಅನ್ನೋದು ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗಿತ್ತು. ಅಂದರೆ ಧರ್ಮ ಐಶುನ ಅಥವಾ ಶಿಶಿರ್ ಐಶುನ ಅಂತ. ಈ ಫ್ರೆಂಡ್ಶಿಪ್ ಬಗ್ಗೆ ಏನು ಹೇಳ್ತೀರಾ? ಇಲ್ಲ, ಈಗ ಕಾಲೇಜಲ್ಲಿ ಒಬ್ಬರು ಫ್ರೆಂಡ್ಶಿಪ್ಪಲ್ಲಿ ಇರ್ತಾರೆ ಅಂದರೆ, ಎಕ್ಸ್ಪೆಷಲಿ ಒಂದು ಹುಡುಗಿ ಫ್ರೆಂಡ್ಶಿಪ್ಪಲ್ಲಿ ಇರ್ತಾರೆ ಅಂದರೆ ಕಾಲು ಎಳೆಯೋದು ಮಾಮೂಲಿ. ಅಲ್ಲಿ ಬೇರೆ ಕಂಟೆಸ್ಟೆಂಟ್ಸ್ಗಳು ನನಗೂ ಧರ್ಮ ಆಗಿರ್ಬೋದು ತುಂಬ ಕಾಲು ಎಳಿತಾ ಇದ್ರು. ಆ್ಯಂಡ್ ನಾವು ಒಂದು ಸ್ವಲ್ಪ ಸಲಿಗೆಯಿಂದ ಒಂದು ಸ್ವಲ್ಪ ಎಂಟರ್ಟೈನಿಂಗ್ ಆಗಿ ಇದ್ವಿ ಹೊರತು ಅಲ್ಲಿ ಪ್ಯೂರ್ ಫ್ರೆಂಡ್ಶಿಪ್ ಇತ್ತೆ ಹೊರತು ಬೇರೆ ಏನೂ ಇರ್ತಾ ಇರಲಿಲ್ಲ. ಆ್ಯಂಡ್ ಧರ್ಮ ಅವರು ಆ್ಯಸ್ ಅ ಪರ್ಸನ್ ನನಗೆ ತುಂಬ ಇಷ್ಟ ಆಗಿದ್ದರು. ಅವರ ವ್ಯಕ್ತಿತ್ವ ತುಂಬ ಇಷ್ಟ ಆಗಿತ್ತು. ಆ್ಯಂಡ್ ನಮ್ಮ ವೈಬ್ಸ್ ಮ್ಯಾಚ್ ಆಗ್ತಾ ಇತ್ತು. ಇಟ್ ವಾಸ್ ಅ ವೆರಿ ಗುಡ್ ಫ್ರೆಂಡ್ಶಿಪ್. ಆ್ಯಂಡ್ ಶಿಶಿರ್ ಅವ್ರ ಜೊತೆಗೆ ನಾನು ಒಂದು ಸಿನಿಮಾ ಮಾಡಿದ್ದೀನಿ, ಹೊರಗಡೆಯಿಂದನೂ ಅವ್ರು ಪರಿಚಯ ಆಗಿದ್ರು. ಆ್ಯಂಡ್ ಬಿಗ್ ಬಾಸ್ ಮನೇಲಿ ಇನ್ನಷ್ಟು ಅವ್ರನ್ನ ನಾನು ತಿಳ್ಕೊಳ್ತೀನಿ, ಅವ್ರನ್ನ ಅರ್ಥಕೊಳ್ತೀನಿ. ಐ ಥಿಂಕ್ ಬೋತ್ ಆಫ್ ದೆಮ್ ಆರ್ ಗ್ರೇಟ್ ಸೋಲ್ಸ್, ಒಂದು ಆನೆಸ್ಟ್ ಪ್ರಾಮಾಣಿಕವಾದ ಸೋಲ್ಸ್ ಅಂತಲೇ ಹೇಳ್ಬೋದು. ಸೊ ಅದು ನನಗೆ ಇಬ್ಬರಲ್ಲೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಪ್ಯೂರ್ ಫ್ರೆಂಡ್ಶಿಪ್, ನಥಿಂಗ್ ಎಲ್ಸ್. ಅನುಷಾ ಅವ್ರ ಜೆಲಸಿ ನೋಡಬೇಕಿತ್ತು. ಅವಾಗ ನೀವು ಅವ್ರ ಜೊತೆ ಕ್ಲೋಸ್ ಆಗಿದ್ದಾಗ ಎಲ್ಲ ತುಂಬ ಜೆಲಸ್ ಫೀಲ್ ಆಗ್ತಾಯಿದ್ರು, ಡಾನ್ಸ್ ಮಾಡಿದಾಗ ಆಗಿರ್ಬೋದು. ಅದ್ರ ಬಗ್ಗೆ ನಾವು ಕೇಳಿದ್ವಿ ಕೂಡ, ಜೆಲಸಿ ಆಗ್ತಿತ್ತಾ ಅಂತ. ಇಲ್ಲ ಅಂತ ಹೇಳಿದ್ರು. ನಿಮ್ಗೆ ಹೆಂಗೆ ಅನಿಸ್ತಿತ್ತು, ವೆದರ್ ಇಟ್ ವಾಸ್ ಅ ಜೆಲಸಿ ಆರ್ ನಾಟ್ ಅಂತ? ಅದು ನಿಜವಾಗ್ಲೂ ಇಲ್ಲ, ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಬಟ್ ಜೋಡಿ ಟಾಸ್ಕ್ ವಾರದಲ್ಲಿ ಧರ್ಮ ಅವರು ನನ್ನ ಜೋಡಿಯಾಗಿ ಬರ್ತಾರೆ. ಆ ವಾರ ಪೂರ್ತಿ ನನ್ನ ಜೋಡಿ ಆಗಿರೋದಕ್ಕಿಂತ ಧರ್ಮ ಅವರು ಅನುಷಾ ಹಿಂದೆನೇ ಕನ್ವಿನ್ಸ್ ಮಾಡೋಕ್ಕೆ ಓಡಾಡ್ತಾ ಇರ್ತಾರೆ. ಆ್ಯಂಡ್ ಆ ಬೆಲ್ಟ್ ಬೇರೆ ಕಟ್ಕೊಂಡಿರ್ತೀವಿ, ಆ ಬೆಲ್ಟ್ ಜೊತೆಗೆ ನಾನು ಸೇರಿಕೊಂಡು ಓಡಾಡ್ತಾ ಇರ್ತೀನಿ ಅನುಷಾ ಅವ್ರ ಹಿಂದೆ. ಬಟ್ ಜೆಲಸಿ ಐ ಡೋಂಟ್ ನೋ ಆ್ಯಕ್ಚುಲಿ, ಅದು ಅವ್ರಿಗೆ ಗೊತ್ತು. ಅವ್ರು ಕೇಳಿದ್ರೆ ಇಲ್ಲ ಅಂತಲೇ ಹೇಳೋರು, ನಾನು ಕೇಳಿದ್ರು ಇಲ್ಲ ಅಂತಲೇ ಹೇಳೋರು. ಬಟ್ ಕೋಪ ಅಂತೂ ಇತ್ತು ಧರ್ಮ ಅವ್ರ ಮೇಲೆ ಫಾರ್ ಡಿಫ್ರೆಂಟ್ ರೀಸನ್ಸ್. ಅದು ಜೆಲಸಿನೋ ಅಥವಾ ಕೋಪನೋ ಗೊತ್ತಿಲ್ಲ. ಆ್ಯಂಡ್ ನಾವು ಯಾವುದೇ ಕಂಟೆಸ್ಟೆಂಟ್ಸ್ಗೆ ಕೇಳಿದ್ರು ಹೊರಗಡೆ ಬಂದಾಗ ಟಾಪ್ 5 ಯಾರನ್ನ ನೋಡ್ತೀರಾ ಅಂದರೆ ಐಶ್ವರ್ಯ ಅವ್ರ ಹೆಸರಂತೂ ಫಿಕ್ಸ್ ಇರ್ತಿತ್ತು. ಇನ್ನು ಕೆಲವರಂತೂ ಪಕ್ಕಾ ವಿನ್ ಆಗ್ತಾರೆ. ಈ ಸಲ ವುಮೆನ್ ಕಂಟೆಸ್ಟೆಂಟ್ ಏನಾದ್ರು ವಿನ್ ಆಗ್ತಾರೆ ಅಂದರೆ ಅದು ಐಶ್ವರ್ಯ ಅಂತ ಬಂತು. ಯಾಕೆ ಎಲ್ರಿಗೂ ಡಿಸಪಾಯಿಂಟ್ ಮಾಡಿಬಿಟ್ರಾ? ಅದರಲ್ಲೂ ನಿಮ್ಮ ಫ್ಯಾನ್ಸಿಗೆ ನೀವು ಡಿಸಪಾಯಿಂಟ್ ಮಾಡಿಬಿಟ್ರಾ ಅಂತ? ಈಗ ನಾನು ಡಿಸಪಾಯಿಂಟ್ ಮಾಡಿದೆ ಅನ್ನೋದಕ್ಕಿಂತ ನನ್ನ ಗೇಮ್ ಎಲ್ಲರೂ ನೋಡಿದ್ದಾರೆ, ಓಪನ್ ಆಗಿದೆ. ಎಲ್ಲ ಎಪಿಸೋಡ್ಸಲ್ಲೂ ನನ್ನ ಗೇಮ್ ಯಾವ ಥರ ಇತ್ತು, ನಾನು ಯಾವ ರೀತಿ ಎಫರ್ಟ್ಸ್ ಹಾಕಿದೆ ಅನ್ನೋದು ಎಲ್ಲ ಜನತೆ ನೋಡಿದ್ದಾರೆ. ಆ್ಯಂಡ್ ಅದಕ್ಕೆ ಅಪ್ರಿಸಿಯೇಷನ್ ಕೂಡ ನಾನು ಹೊರಗಡೆ ಬಂದಿದ ತಕ್ಷಣ ಒಳಗಡೆ ಇರುವಾಗ ನನಗೇನು ಗೊತ್ತಾಗ್ತಾ ಇರಲಿಲ್ಲ, ಆಚೆ ಹೇಗೆ ಪೋಟ್ರೆ ಆಗ್ತಾ ಇದೆ, ಏನೇನು ನಡೀತಾ ಇದೆ ಅಂತ ಗೊತ್ತಿರಲಿಲ್ಲ. ಬಟ್ ಆಚೆ ಬಂದಮೇಲೆ ಒಂದಷ್ಟು ಫೀಡ್ಬ್ಯಾಕ್ ಬಂತು ನನಗೆ. ನಿನ್ನ ಗೇಮ್ ನೀನು ಆಡಿದ್ಯಾ, ತುಂಬ ಸಕ್ಕದಾಗಿ ಆಡಿದೆ ಅನ್ನೋದು, ನಿನ್ನ ಎಫರ್ಟ್ಸ್ ಇತ್ತು, ಗೆಲ್ಲೋದು ಸೋಲೋದು ಸೆಕೆಂಡ್ರಿ, ನನ್ನ ಎಫರ್ಟ್ಸ್ ಕಾಣಿಸ್ತಾ ಇತ್ತು ಅಂತ ಒಂದಷ್ಟು ಫೀಡ್ಬ್ಯಾಕ್ ಬಂತು. ಸೊ ಅದನ್ನು ನಾನು ನಂಬ್ತೀನಿ. ಆ್ಯಂಡ್ ಡಿಸಪಾಯಿಂಟ್ಮೆಂಟ್ ನಾನು ಖಂಡಿತವಾಗ್ಲೂ ಐ ಡೋಂಟ್ ಥಿಂಕ್ ಯಾರಿಗೂ ಮಾಡಲಿಲ್ಲ. ಬಿಕಾಸ್ ಇದು ಒಂದು ಗೇಮ್, ಗೆಲ್ಲೋದು ಸೋಲೋದು, ಎಲಿಮಿನೇಟ್ ಆಗೋದು, ಮನೇಲಿ ಉಳ್ಕೊಳ್ಳೋದು, ಇಟ್ಸ್ ಆಲ್ ಅ ಗೇಮ್. ಆ್ಯಂಡ್ ಕ್ಯಾಪ್ಟನ್ ಕಂಟೆಸ್ಟೆಂಟ್ ಯಾರಾಗಿರ್ತಾರೋ ಅವರು ಡೈರೆಕ್ಟ್ ನಾಮಿನೇಷನ್ ಅನ್ನೋ ಒಂದು ಪವರ್ನ ಪಡ್ಕೊಳ್ತಾರೆ. ಇಟ್ಸ್ ವೆರಿ ಅನ್ಫಾರ್ಚುನೇಟ್. ಈಗ ಹಾಗೆ ನೋಡೋ ಹಾಗಿದ್ರೆ ಯಮುನಾ ಮ್ಯಾಮ್ ಫಸ್ಟ್ ವೀಕಲ್ಲೇ ಔಟ್ ಆಗಿ ಬರ್ತಾರೆ. ಆ ಥರ ತುಂಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅವರು. ಬಟ್ ಅವ್ರು ಫಸ್ಟ್ ವೀಕಲ್ಲೇ ಔಟ್ ಆಗ್ತಾರೆ. ದ್ಯಾಟ್ ಈಸ್ ಅನ್ಫಾರ್ಚುನೇಟ್. ಈಗ ಭವ್ಯ ಅವರು ನನ್ನ ಡೈರೆಕ್ಟ್ ನಾಮಿನೇಟ್ ಲಾಸ್ಟ್ ವೀಕು ಮಾಡಿರ್ತಾರೆ, ಈ ವಾರನೂ ಮಾಡಿ ನಾನು ಹೊರಗಡೆ ಬಂದಿದ್ದೀನಿ ಫಾರ್ ಡಿಫ್ರೆಂಟ್ ರೀಸನ್ಸ್. ಸೊ ಹಾಗಿದ್ಮೇಲೆ ಅದು ನಾನು ಡಿಸಪಾಯಿಂಟ್ ಮಾಡಿದೆ ಅನ್ನೋದಕ್ಕಿಂತ ಅದು ಆ ಸಿಚುವೇಶನ್ಸ್ ಆ ಥರ ಕ್ರಿಯೇಟ್ ಆಗುತ್ತೆ ಅಷ್ಟೆ. ಅಲ್ಲ, ಭವ್ಯ ಅವ್ರಿಗೆ ನೀವು ತುಂಬ ಈಸಿ ಟಾರ್ಗೆಟ್ ಆಗ್ಬಿಟ್ಟಿದ್ರಾ ಅಂತ? ಯಾವಾಗ ನೋಡಿದ್ರು ನಿಮ್ಮನ್ನೇ ಪಿಕ್ ಮಾಡ್ತಾರೆ ನಾಮಿನೇಟ್ ಮಾಡೋಕ್ಕೆ, ಡೈರೆಕ್ಟ್ ನಾಮಿನೇಷನ್ಗೆ. ಈ ಸಲ ಅವ್ರು ಮಾಡಿ ಡೈರೆಕ್ಟ್ ನಾಮಿನೇಷನ್ಗೆ ನೀವು ಹೊರಗಡೆನೇ ಬಂದ್ರಿ. ಬಟ್ ಯಾವಾಗಲೂ ಸೀಟ್ ಎಡ್ಜಲ್ಲೇ ಕೂತ್ಕೋತಿದ್ರಿ, ಒಂಥರ ಥ್ರಿಲ್ಲರ್ ಕ್ಲೈಮ್ಯಾಕ್ಸ್. ನಿಮ್ಮೊಬ್ರಿಗೆ ಅಲ್ಲ, ಈವನ್ ಆಡಿಯನ್ಸ್ಗೂ ಈ ಸಲ ಐಶ್ವರ್ಯ ಹೊರಗಡೆ ಬರ್ತಾರಾ ಅನ್ನೋದು ಒಂದು ಡೈಲಮಾ ಇರ್ತಾ ಇತ್ತು. ಸೊ ಈ ಸಲ ಡೈರೆಕ್ಟ್ ನಾಮಿನೇಟ್ ಆಗಿ ಹೊರಗಡೆ ಬಂದಿದ್ದೀರಾ. ಭವ್ಯ ಅವರಿಂದನೇ ಅಂತ ಅನ್ಸುತ್ತಾ, ಅಥವಾ ನೀವು ಆಟ ಚೆನ್ನಾಗಿ ಆಡಿಲ್ಲ ಅದರಿಂದ ಹೊರಗಡೆ ಬಂದ್ರಿ ಅಂತ ನಿಮ್ಗೆ ಅನ್ಸುತ್ತಾ? ಇಲ್ಲ, ನನ್ನ ಪ್ರಕಾರ ನನ್ನ ಆಟನ ನಾನು ಆಡಿದ್ದೀನಿ. ಸ್ಪೆಷಲಿ ಲಾಸ್ಟ್ 3 ವೀಕ್ಸ್ ಅಂತೂ ತುಂಬ ಸ್ಟ್ರಾಂಗ್ ಎಫರ್ಟ್ಸ್ ಇತ್ತು ಆ್ಯಂಡ್ ಕನ್ಸಿಸ್ಟೆಂಟಾಗಿ ಆಡ್ಕೊಂಡ್ಬಂದಿದ್ದೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.